ಮರೆವು. ಮರೆವು ಎನ್ನುವುದು ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ಕಾಣಬಹುದು. ಎಷ್ಟೇ ಬುದ್ಧಿವಂತರಾಗಿದ್ದರೂ ವಯಸ್ಸಿನ ಕಾರಣದಿಂದ ಮರೆವು ಎನ್ನುವುದು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣ್ತಾ ಇರ್ತೇವೆ. ಆದರೆ ಇದು ಒಂದು ವರ ಎನ್ನಬಹುದು. ಮನೆ ಅಂತಂದಮೇಲೆ ನೆಂಟರು ಇಷ್ಟರು ಅಂತಂದರೆ ನಮಗೆ ಇಷ್ಟವಾದವರು ಮನೆಗೆ ಬರುತ್ತಾರೆ. ಅವರೊಂದಿಗೆ ಹಿರಿಯರು ಮಾತುಕತೆ ಆಡಿರುತ್ತಾರೆ. ಆದರೆ ಅವರು ಹೋದ ಮೇಲೆ ಅವರು ಯಾರು ಅಂತ ಹೇಳಿ ಮನೆಯವರನ್ನು ಕೇಳಿದಾಗ ಆಶ್ಚರ್ಯವಾಗುತ್ತದೆ. ಹಾಗಾದರೆ ಅವರೊಂದಿಗೆ ಇಷ್ಟು ಹೊತ್ತು ಮಾತನಾಡಿದ್ದು ಏನು ಎಂದು. ಇನ್ನು ಕೆಲವರು ಊಟ ಮುಗಿದಿದ್ದರೂ ಹಾಲು ಕುಡಿದಿದ್ದರೂ ಊಟಕ್ಕೆ ಬರಲೇ ಅಂತಂದಾಗ ನಿಮ್ಮ ಊಟ ಆಗಲೇ ಆಯಿತಲ್ಲವೇ ಅಂತ ಹೇಳಿದಾಗ ಹೌದೇ, ಹಾಗಾದರೆ ಮಲಗಲೇ ಎಂದಾಗ ಒಂದೊಂದು ಸಲ ಏಕೆ ಹೀಗೆ ಎನ್ನಿಸದೇ ಇರುವುದಿಲ್ಲ. ಒಂದು ಸಲ ಸ್ನೇಹಿತನ ಮನೆಗೆ ಹೋದಾಗ ಸ್ನೇಹಿತನ ತಂದೆ ಕುಳಿತುಕೊಂಡಿರ್ತಾರೆ. ಅವರನ್ನು ಮಾತನಾಡಿಸಲು ಹತ್ತಿರ ಹೋಗಿ ಕೂತ್ಕೊಳ್ತಾನೆ. ವೃದ್ಧರಿಗೆ ಸುಮಾರು 83 ವರ್ಷಗಳಾಗಿತ್ತು. ಆದ್ದರಿಂದ ನಿಮ್ಮನ್ನು ಅಜ್ಜ ಎಂದು ಸಂಬೋಧಿಸಲೇ ಎಂದಾಗ ಹಾಗೇ ಆಗಲಿ, ಇಲ್ಲಿ ಯಾರೂ ನನ್ನನ್ನು ಆ ರೀತಿ ಕರೆಯುವುದಿಲ್ಲ ಅಂತ ಹೇಳ್ತಾರೆ. ಆ ರೀತಿಯಾಗಿ ಪ್ರಾರಂಭವಾಯಿತು ಅವರ ಮಾತುಕತೆ. ಆಗ ಇವನು ವೃದ್ಧರಿಗೆ ನಿಮಗೆ ವರವು ಒಂದು ಕಿವಿಯು ಕೇಳಿಸುವುದಿಲ್ಲ ಎಂದು ಬೇಸರವೇ ಅಂತಂದಾಗ ಅವರು ಹೀಗೆ ಉತ್ತರಿಸ್ತಾರೆ, ಬೇಸರ ಏಕೆ? ಈ ಜೀವ 83 ವರ್ಷಗಳಿಂದಲೂ ಬಹಳಷ್ಟು ವಿಷಯಗಳನ್ನು ಕೇಳಿಸಿಕೊಂಡಿದೆ, ಸಾಕಲ್ಲವೇ? ಇನ್ನೂ ಎಷ್ಟು ಕೇಳಿಸಿಕೊಳ್ಳುವುದು? ನನಗೆ ಸಂಬಂಧಿಸಿದ್ದಲ್ಲ. ಹೀಗಿರುವಾಗ ಆ ಮಾತುಕತೆ ನನಗೇಕೆ ಬೇಕು? ಇನ್ನು ನನಗೆ ಸಂಬಂಧಿಸಿದ್ದಾದರೆ ನೀನೇ ಜೋರಾಗಿ ಹೇಳಿ ಅರ್ಥ ಮಾಡಿಸ್ತೀಯಾ ಅಂತ ಅಂದರು. ಇನ್ನು ನನಗೆ ಬೇಡದ ವಿಷಯ ತಿಳಿದುಕೊಳ್ಳಬೇಕೆಂಬ ಹಠ ಏಕೆ? ಇನ್ನು ಮರೆವು ಅದು ಅಷ್ಟೊಂದು ಒಳ್ಳೆಯದಲ್ಲವೇ? ಜೀವನದಲ್ಲಿ ಎಷ್ಟೊಂದು ಘಟನೆಗಳು ನಡೆದಿರುತ್ತವೆ. ನೆನಪುಗಳು ಹೆಚ್ಚಾಗಿ ಇದ್ದಷ್ಟು ಭಾರ ಜಾಸ್ತಿ. ಆದ್ದರಿಂದ ಮರೆವು ಶಾಪವಲ್ಲ, ಅದೊಂದು ವರ. ಏನಂತೀರಿ?